ಏನೋ ಜಮೀರ್ ಮಾತನಾಡಿದ್ದಾರೆ. ಹಾವೇರಿಯಲ್ಲಿ ಹೆಂಡತಿ ಮುಖ ಸರಿ ಇಲ್ಲ ಅಂತ ಮೋದಿ ಅವರನ್ನ ಬಿಟ್ಟಿದ್ದಾರೆ ಎನ್ನುವಂತ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಜಮೀರ್ ಅತ್ಯಂತ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತವರ ಮುಖ ನೋಡಿ ನಾವು ಮತ ಹಾಕಬೇಕಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೋದಿ ಮುಖ ನೋಡಿ ಮತ ಹಾಕಿ ಅನ್ನಬೇಡಿ, ನಿಮ್ಮ ಸಾಧನೆ ಹೇಳಿಕೊಂಡು ಮತ ಕೇಳಿ. ಮೋದಿ ಮುಖ ನೋಡಿ ಮತ ಹಾಕಿ ಅನ್ನೋರು ಬುರ್ಕಾ ಹಾಕೊಂಡು ಬನ್ನಿ ಎನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿಗೆ ಅವರು ಈ ರೀತಿಯಾಗಿ ಟಾಂಗ್ ಕೊಟ್ಟಿರುವಂಥದ್ದು. ಆದರೆ ಟಾಂಗ್ ಕೊಡೋ ಬರದಲ್ಲಿ ಅವ್ರು ಕೊಟ್ಟಿರುವಂಥ ಹೇಳಿಕೆ, ಹೆಂಡತಿ ಮುಖ ಸರಿ ಇಲ್ಲ ಅಂತ ಮೋದಿ ಅವರನ್ನ ಬಿಟ್ಟಿದ್ದಾರೆ ಅನ್ನುವಂಥ ಹೇಳಿಕೆಯನ್ನ ಜಮೀರ್ ಅಹಮದ್ ಖಾನ್ ಇವತ್ತು ನೀಡಿಬಿಟ್ಟಿದ್ದಾರೆ. ಹಾವೇರಿ ಮಾತನಾಡ್ತಾ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಂಡತಿ ಮುಖ ಸರಿ ಇಲ್ಲ ಅಂತ ಅವರು ಹೆಂಡತಿಯನ್ನ ಬಿಟ್ಟಿದ್ದಾರೆ, ಅಂತವರ ಮುಖ ನೋಡಿ ನಾವು ಮತ ಹಾಕಬೇಕಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ಹಾವೇರಿಯಲ್ಲಿ ಮಾತನಾಡ್ತಾ ಶಿವಕುಮಾರ್ ಉದಾಸಿಗೆ ಟಾಂಗ್ ಕೊಡ್ತಾ ಅವರು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮತ್ತು ಅವರ ಜೀವನದ ಬಗ್ಗೆ ಈ ರೀತಿಯಾಗಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಯಾವತ್ತೂ ನಮ್ಮ ಸಿದ್ದರಾಮಯ್ಯ ಮುಖ ನೋಡಿ, ರಾಹುಲ್ ಗಾಂಧಿ ಮುಖ ನೋಡಿ, ಇಂಥವ್ರ ಮುಖ ನೋಡಿ ಅಂತ ಯಾವತ್ತೂ ನಾವು ಓಟ್ ಕೇಳಿಲ್ಲ. ಮನೆ ನೀವು ಮಾಡಿದ್ರೆ ಸಾಧನೆ ಮೇಲೆ ಓಟ್ ಕೇಳಬೇಕಾಗಿರೋದು. ನರೇಂದ್ರ ಮೋದಿ ಮುಖ ನೋಡಿ ಓಟಾಗಿ ನೀವು ಮುಂದೆ ಬಂದು ನರೇಂದ್ರ ಮೋದಿ ನನ್ನ ಮುಖ ನೋಡ್ಬೇಕಂದ್ರೆ ಸಾಧ್ಯನಾ? ಅದು ಮುಂದೆ ಬಂದ್ಬಿಟ್ಟು ಈಗ ನಾನು ಮುಂದೆ ಬಂದಿದ್ದೀನಿ, ನನ್ನ ಮುಖ ನೋಡ್ಬೇಕಂದ್ರೆ ಸಾಧ್ಯನಾ? ಅದೇ ಒಂದು ಕೆಲಸ ಮಾಡಿ, ನಾಳೆಯಿಂದ ಅವ್ನು ಬುದ್ಧ ಹಾಕೊಂಡು ಬಂದ್ಬಿಡಿ, ನಿಮ್ಮ ಮುಖ ನೋಡೋಣ ನಾವು. ನಾಳೆಯಿಂದ ದಯಮಾಡಿ ನೀವು ಒಂದು ನಿರ್ಧಾರ ಬರೀತಾರಿಲ್ಲ, ನನ್ನ ಮುಖ ನೋಡ್ಬೇಡಿ ಅಂತ. ನಾಳೆ ನಾನೇ ಹೊಸ ಒಂದು ಚಿಲ್ಕಿ ಬುರ್ಕ ಹಾಕೊಂಡು ಬಂದ್ಬಿಟ್ಟಿದ್ದೀನಿ.